ನಮಸ್ಕಾರ ಎಲ್ರಿಗೂ. ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ರಿ ಅಲ್ವಾ, ತಾಳ ಅಂದ್ರೇನು, ಲಯ ಅಂದ್ರೇನು, ವೇಗ ಹೀಗಂದ್ರೇನು ಅಂತ ಒಂದಿಷ್ಟು ನಾವು ನೋಡಿದ್ವಿ. ಈಗ ತಾಳದ ಮುಂದಕ್ಕೆ ಹೋಗೋಣ. ತಾಳದ ಇನ್ನಷ್ಟು ಹೆಚ್ಚು ತಿಳ್ಕೊಳ್ಳೋಣ ತಾಳದ ಬಗ್ಗೆ. ತಾಳದ ಅತಿ ಕಡಿಮೆಯ ಮಾನ. ಅತಿ ಕಡಿಮೆ ಏನು? ಅಕ್ಷರನೇ ತಾಳದ ಅತಿ ಕಡಿಮೆಯ ಅಳತೆ. ಏನು? ಅಕ್ಷರ. ಇದೆಲ್ಲ ನಿಮಗೆ ಬಿಟ್ಟ ಸ್ಥಳಕ್ಕೆ ಬರುತ್ತೆ, ಗಮನಿಸಿ ಇದನ್ನೆಲ್ಲ. ಸಾಮಾನ್ಯವಾಗಿ ಚತುರಶ್ರ ಲಘು ಅದರದ ಕಾಲು ಭಾಗವನ್ನು ಅಕ್ಷರ ಕಾಲ ಅಂತ ಹೇಳ್ತೀವಿ. ಇದೆಲ್ಲ ನೋಡಿ ಬಿಟ್ಟ ಸ್ಥಳಕ್ಕೆ ಬರುತ್ತೆ. ಚತುರಶ್ರ ಅಂದ್ರೇನು? 4 ಅಕ್ಷರ ಇರುತ್ತೆ. 4 ಅಕ್ಷರದ ಕಾಲು ಭಾಗ ಅಂದರೆ 1 ಅಕ್ಷರ ಅಲ್ವಾ? ಇದನ್ನು ನಾವು ಏನು ಹೇಳ್ತೀವಿ? ಅಕ್ಷರ ಕಾಲ ಅಂತ ಹೇಳ್ತೀವಿ. ಈ ಅಕ್ಷರ ಕಾಲಗಳು ಬೇರೆ ಬೇರೆ ರೀತಿಯಾಗಿ ಜೋಡಿಸಿ ನಾವು ತಾಳನ ಬೇರೆ ಬೇರೆ ರೀತಿಯಾಗಿ ಹಾಕ್ತೀವಿ. ಒಂದು ತಾಳದಲ್ಲಿ ಅತೀ ಕಡಿಮೆ ಎಷ್ಟು ಅಕ್ಷರ ಇರಬೇಕು, ಅಕ್ಷರ ಕಾಲ ಇರಬೇಕು ಅಂದರೆ 3 ಅಕ್ಷರ ಕಾಲಗಳು ಇರುತ್ತೆ. ಒಂದು ತಾಳದಲ್ಲಿ ಅತೀ ಕಡಿಮೆಯ ಒಂದು ಮಾನ ಎಷ್ಟು? 3 ಅಕ್ಷರ. ತಾಳದಲ್ಲಿ ಅಕ್ಷರ ಕಾಲಗಳು 3ರಿಂದ ಹೆಚ್ಚಾಗ್ತಾ ಹೋಗುತ್ತೆ. 3, 4, 5 ಹೀಗೆ ಹೆಚ್ಚಾಗ್ತಾ ಹೋಗುತ್ತೆ. ಇದು ನಿಮಗೆ ತಾಳದ ಒಂದು ಅಳತೆ ಏನು ಅಂತ ನೋಡಿದ್ರಿ. ಅಕ್ಷರ ಅಂದ್ರೇನು, ಅಕ್ಷರ ಕಾಲ ಅಂದ್ರೇನು ಇಲ್ಲಿ ನಿಮಗೆ ಸಿಕ್ಕತ್ತೆ. ಮುಂದೆ ತಾಳದ ಅಂಗಗಳು, ಈ ಒಂದು ವಿಷಯಕ್ಕೆ ಹೋಗೋಣ. ಅಂಗ ಅಂದ್ರೇನು? ಇದು ತಾಳಕ್ಕೆ ದಶಪ್ರಾಣಗಳಿವೆ ಅಂತ ಹೇಳ್ತೀವಿ. ಇದೆಲ್ಲ ಹೆಚ್ಚಿನ ಒಂದು ಅಭ್ಯಾಸಕ್ಕೆ ಹೋದಾಗ ಸಿಕ್ಕತ್ತೆ. ಸೀನಿಯರ್ ವಿದ್ವತ್ ಲೆವೆಲಲ್ಲಿ ನಮಗೆ ಇದನ್ನೆಲ್ಲ ನಾವು ಕಲಿತೀವಿ. ಈ ದಶಪ್ರಾಣ ಅಂದ್ರೇನು ಅಂತೆಲ್ಲ ಇಲ್ಲಿ ನಿಮಗೆ ಒಂದು ತಿಳಿದಿರಲಿ ಅಷ್ಟೇ. ಆ ಒಂದು ಪದ ಅಂಗ ಏನಿದೆ ಅದು ತಾಳಕ್ಕೆ 10 ಪ್ರಾಣಗಳಿವೆ ಅಂತ ಹೇಳ್ತೀವಿ, ದಶಪ್ರಾಣಗಳು. ಅದರಲ್ಲಿ ಒಂದು ಅಂಗ. ತಾಳವನ್ನು ಎಣಿಸುವಾಗ ಏನೇನು ಬರುತ್ತೆ ಅವಯವಗಳು ಅಂತ ಹೇಳ್ತೀವಿ. ಈಗ ಪಾರ್ಟ್ಸ್ ಅಂತ ಹೇಳ್ತೀವಿ, ನಮ್ಮ ಬಾಡಿ ಪಾರ್ಟ್ಸ್ ಅನ್ನೋದಕ್ಕೆ ದೇಹದ ಅವಯವಗಳು ಅಂತ ಹೇಳ್ತೀವಿ. ಅದೇ ರೀತಿ ತಾಳದ ಅವಯವಗಳು ಏನಿದೆ, ತಾಳವನ್ನು ಎಣಿಸುವಾಗ ಬರುವಂತಹ ಅವಯವಗಳನ್ನು ನಾವು ಏನು ಹೇಳ್ತೀವಿ? ತಾಳದ ಅಂಗ ಅಂತ ಹೇಳ್ತೀವಿ. ತಾಳಾಂಗ ಅಂದ್ರೇನು? ತಾಳವನ್ನು ಎಣಿಸುವಾಗ ಬರುವಂತಹ ಅವಯವಗಳಿಗೆ ತಾಳಾಂಗ ಅಂತ ಹೇಳ್ತೀವಿ. ಸುಳಾದಿ ಸಪ್ತತಾಳಗಳು. ಯಾವುದು ಇದು ಸುಳಾದಿ ಸಪ್ತತಾಳಗಳು? ಇದನ್ನು ಪುರಂದರದಾಸರು ಬೆಳಕಿಗೆ ತಂದಿದ್ದು, ಇದನ್ನು ಅವರು ರಚನೆ ಮಾಡಿದ್ದು. ಸುಳಾದಿ ಸಪ್ತತಾಳಗಳು ಅಂದರೆ 7 ತಾಳಗಳಿದೆ. ನಿಮಗೆ ಅದು ಅಲಂಕಾರದಲ್ಲಿ ಬರುತ್ತೆ ಅಲ್ವಾ? ಅದೇ 7 ತಾಳಗಳನ್ನು ನಾವು ಸುಳಾದಿ ಸಪ್ತತಾಳಗಳು ಅಂತ ಹೇಳ್ತೀವಿ. ಈ ತಾಳಗಳಲ್ಲಿ ನಾವು 3 ತಾಳಾಂಗಗಳನ್ನು ಬಳಸ್ತೀವಿ. ಯಾವ 3 ತಾಳಾಂಗಗಳನ್ನು ಬಳಸ್ತೀವಿ? ಲಘು, ಧೃತ, ಅನುಧೃತ. ಈ 3 ತಾಳಾಂಗಗಳನ್ನು ನಾವು ಸುಳಾದಿ ಸಪ್ತತಾಳಗಳಲ್ಲಿ ಬಳಸ್ತೀವಿ. ಲಘು ಅಂದರೆ ಏನು? ಒಂದು ಘಾತವನ್ನು ಹಾಕ್ತೀವಿ. ಘಾತ ಅಂದರೆ ಪೆಟ್ಟು. ಒಂದು ಪೆಟ್ಟನ್ನು ಹಾಕಿ ಬೆರಳನ್ನು ಎಣಿಸುವಂತಹ ಕ್ರಿಯೆಗೆ, ಕೆಲಸಕ್ಕೆ ನಾವು ಲಘು ಅಂತ ಹೇಳ್ತೀವಿ. ಈ ಲಘುವಿನ ಚಿಹ್ನೆ ಒಂದು ಅಂತ ಹಾಕಿದರೆ ಅದು ಲಘುವಿನ ಚಿಹ್ನೆ ಆಗತ್ತೆ. ಇದು ಲಘು. ಧೃತ ಅಂದ್ರೇನು? ಒಂದು ಘಾತ ಅಂದರೆ ಒಂದು ಪೆಟ್ಟನ್ನು ಹಾಕಿ ವಿಸರ್ಜಿತ ಅಂದರೆ ತಿರುಗಿಸೋದು. ನಮ್ಮ ಹಸ್ತವನ್ನು ಪೆಟ್ಟು ಹಾಕಿ ತಿರುಗಿಸಿದ್ರೆ ಇದಕ್ಕೆ ವಿಸರ್ಜಿತ ಅಂತೀವಿ. ಇದಕ್ಕೆ ಘಾತ ಅಂತೀವಿ ಪೆಟ್ಟಿಗೆ. ಇದಕ್ಕೆ ಬೆರಳು ಎಣಿಸೋದು ಅಂತೀವಿ. ಘಾತವನ್ನು ಹಾಕಿ ಇದು ತಿರುಗಿಸಿದ್ರೆ ಇದನ್ನು ವಿಸರ್ಜಿತ ಅಂತ ಹೇಳ್ತೀವಿ. ಈ ಪದಗಳನ್ನು ನೀವು ಪದೇ ಪದೇ ಹೇಳಿಕೊಂಡು ನಿಮಗೆ ಅದು ಅಭ್ಯಾಸ ಆಗಬೇಕು. ಆವಾಗ ನಿಮಗೆ ಈಸಿಯಾಗಿ ಬರುತ್ತೆ. ಈ ಒಂದು ಘಾತವನ್ನು ಹಾಕಿ ಒಂದು ವಿಸರ್ಜಿತ ಹಾಕಿದ್ರೆ ಇದು ಧೃತ ಅಂತ ಹೇಳ್ತೀವಿ. ಇದರ ಚಿಹ್ನೆ 0 ಹಾಕಿದರೆ ಅದು ಧೃತ. ಮುಂದಿನದ್ದು ಅನುಧೃತ. ಇದು ಒಂದು ಘಾತವನ್ನು ಮಾತ್ರ ಹಾಕ್ತೀವಿ, ಒಂದು ಪೆಟ್ಟನ್ನು ಮಾತ್ರ ಹಾಕ್ತೀವಿ ನಾವು. ಅದನ್ನು ತಿರುಗಿಸೋದು ಇಲ್ಲ, ವಿಸರ್ಜಿತನೂ ಹಾಕೋಲ್ಲ, ಬೆರಳನ್ನು ಕೂಡ ಎಣಿಸೋಲ್ಲ. ಬರೀ ಒಂದು ಪೆಟ್ಟನ್ನು ಹಾಕೋದಕ್ಕೆ ನಾವು ಅನುಧೃತ ಅಂತ ಹೇಳ್ತೀವಿ. ಇದರ ಚಿಹ್ನೆ ಏನು? ಯು ಅಂತ ಬರೆದ್ರೆ ಅದು ಅನುಧೃತ. ಇದಿಷ್ಟು ನಿಮಗೆ ಲಘು, ಧೃತ ಮತ್ತು ಅನುಧೃತ ಅಂದರೆ ತಾಳಾಂಗಗಳು ಏನಿದೆ ಅದು 6ರಲ್ಲಿ ನಾವು ಬಳಸೋದು 3. ಆ 3 ಯಾವುದಿದೆ? ಲಘು, ಧೃತ, ಅನುಧೃತ. ತಾಳವು ವಿವಿಧ ಅವಯವಗಳಿಂದ ಕೂಡಿರುತ್ತದೆ. ಇಂತಹ ಭಾಗಗಳನ್ನು ಅಂಗಗಳು ಅಂತ ಕರಿತೀವಿ. ಈ ತಾಳದ ಅಂಗಗಳು ಎಷ್ಟಿದೆ? 6. ಈಗಷ್ಟೇ ಹೇಳಿದೆ ನಾನು. 3 ನಮಗೆ ಈಗ ಪರಿಚಯ ಮಾಡ್ಕೊಂಡ್ವಿ. ಇನ್ನು 3 ಯಾವುದು? ಗುರು, ಪ್ಲುತ, ಕಾಕಪಾದ. ಇದು ಇನ್ನು 3 ಇರೋ ಅಂಥದ್ದು. ಲಘು, ಧೃತ, ಅನುಧೃತ, ಗುರು, ಪ್ಲುತ ಮತ್ತು ಕಾಕಪಾದ. ಇದಿಷ್ಟು 6, ಒಟ್ಟು 6 ಷಡಂಗಗಳು ಅಂತ ಹೇಳ್ತೀವಿ. 6 ಅಂಗಗಳು. ಷಟ್ ಅಂದರೆ 6 ಅಂಗಗಳು. 6 ಅಂಗಗಳು ಯಾವುದು? ಲಘು, ಧೃತ, ಅನುಧೃತ, ಗುರು, ಪ್ಲುತ ಮತ್ತು ಕಾಕಪಾದ.
ಸಂಗೀತದಲ್ಲಿ ನಾವು ಉಪಯೋಗಿಸುವಂಥ ತಾಳಗಳು ಯಾವುದು? ಈ ಸುಳಾದಿ ಸಪ್ತ ತಾಳಗಳು. ಸಪ್ತ ಅಂದರೆ 7. ಈ 7 ತಾಳಗಳನ್ನು ನಾವು ಉಪಯೋಗಿಸ್ತೀವಿ. ಈ 7 ತಾಳಗಳ ಪದ್ಧತಿ ನೋಡಿ ಇಲ್ಲಿ ಹೇಳಿದರೆ ಪುರಂದರದಾಸರ ಕಾಲದಲ್ಲಿ ಪ್ರಚಾರಕ್ಕೆ ಬಂದಿದೆ. ಈ ತಾಳಗಳಿಗೆ ಸುಳಾದಿ ತಾಳಗಳು ಅಂತ ಹೇಳ್ತೀವಿ. ಈ 7 ತಾಳಗಳಲ್ಲಿ ಷಡಂಗಗಳಲ್ಲಿನ ಮೊದಲಿನ 3, ಈಗಷ್ಟೇ ಹೇಳಿದೆ ನಾನು, ಲಘು ಧೃತ ಮತ್ತು ಕಾಕಪಾದ. ಈ ಲಘು ಧೃತ ಮತ್ತು ಅನುಧೃತವನ್ನು ನಾವು ಉಪಯೋಗಿಸ್ತೀವಿ. ಹೌದಾ? ಈ ಸಪ್ತ ತಾಳಗಳಿಗೆ ನಾವು ಕ್ರಮವಾಗಿ ಹೆಸರನ್ನು ಇಡ್ತೀವಿ. ನೋಡಿ, ಈ ಕ್ರಮದಲ್ಲಿ ಬದಲಾವಣೆ ಮಾಡಬೇಡಿ. ಕ್ರಮವಾಗಿ ಆ ಕ್ರಮ ಏನಿದೆ ಅದೇ ರೀತಿಯಾಗಿರಬೇಕು. ಮೊದಲಿಗೆ ಧ್ರುವತಾಳ, ಮಟ್ಯತಾಳ, ರೂಪಕ ತಾಳ, ಜಂಪೆ ತಾಳ, ತ್ರಿಪುಟ ತಾಳ, ಅಟತಾಳ ಮತ್ತು ಏಕತಾಳ. ಈ ಕ್ರಮವನ್ನು ಬದಲಾಯಿಸಬೇಡಿ. ಇದೇ ಕ್ರಮದಲ್ಲಿ ಅಭ್ಯಾಸ ಮಾಡಿ. ಈ ತಾಳಗಳಿಗೆ ನಾವು ಈ ರೀತಿಯಾಗಿ ಹೆಸರಿಡ್ತೀವಿ. ಈಗ ಅಕ್ಷರ ಕಾಲಗಳು ಎಷ್ಟೆಷ್ಟು ಬರುತ್ತೆ? ಲಘುಗೆ ಏನು ಅಕ್ಷರ ಕಾಲ, ಧೃತಕ್ಕೆ ಏನು ಅಕ್ಷರ ಕಾಲ, ಅನುಧೃತಕ್ಕೆ ಏನು ಅಕ್ಷರ ಕಾಲ, ನಾವು ಮುಂದಿನ ಒಂದು ಭಾಗದಲ್ಲಿ ನೋಡೋಣ. ನಮಸ್ಕಾರ.